ನಮಸ್ಕಾರ ಸ್ನೇಹಿತರೆ. ಗುರುವಾರ ಬಂತು ಅಂದರೆ ನಮ್ಮೆಲ್ಲರಿಗೂ ಒಂದು ವಿಶೇಷವಾದಂತಹ ಹಬ್ಬ ಅಂತಲೇ ಹೇಳ್ಬೋದು. ಏಕೆಂದರೆ ರಾಯರನ್ನು ಅಂದು ನಾವು ದಿನನಿತ್ಯಕ್ಕಿಂತ ಹೆಚ್ಚಾಗಿ ಆರಾಧಿಸ್ತೀವಿ, ಬೇಡ್ಕೊಳ್ತೀವಲ್ವಾ. ಆದ್ದರಿಂದ ಅವತ್ತು ಹಬ್ಬ ಅಂತಲೇ ಹೇಳ್ಬೋದು. ಯಾಕೋ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಈ ವಾರದ ಪೂಜೆಗೆ ಸರಿಯಾದ ರೀತಿಯಲ್ಲಿ ಹೂವಾಗಲಿ ತುಳಸಿ ಆಗಲಿ ಸಿಗಲಿಲ್ಲ. ಸಿಕ್ಕಿದ್ರಲ್ಲೇ ತೃಪ್ತಿಯಿಂದ ರಾಯರನ್ನು ಪೂಜಿಸ್ತಾ ಇದ್ದೀನಿ. ಹಾಗೆ ನಾನು ರಾಯರನ್ನು ಪೂಜಿಸೋದು ಪ್ರತಿ ಗುರುವಾರ ಬೆಳಗ್ಗೆ ಬೇಗನೆ ಪೂಜಿಸ್ತೀನಿ. ಆದರೆ ಈ ವಾರ 8-8:30 ಸಮಯ ಆಗೋಗ್ಬಿಟ್ಟಿತ್ತು. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸೋ ತುಂಬಾ ಲೇಟ್ ಆಯಿತು ಅನಿಸುತ್ತೆ. ಆದರೂ ಪರವಾಗಿಲ್ಲ, ನನ್ನ ಕೈಲಾದ ಮಟ್ಟಿಗೆ ನಾನು ರಾಯರನ್ನು ಅಲಂಕರಿಸಿ ಪೂಜೆಯನ್ನು ಮಾಡಿದೆ. ಆದರೂ ಹೂವಿಲ್ಲ ಅನ್ನೋ ಕೊರತೆ ಮಾತ್ರ ಎಲ್ಲೋ ಒಂದು ಕಡೆ ಕಾಡ್ತಿತ್ತು. ಹಾಗೆ ನಾನು ರಾಯರ ಮಠಕ್ಕೆ ಹೋಗ್ತೀನಿ. ಅಲ್ಲಿ ನಾನು ತುಪ್ಪದ ದೀಪವನ್ನು ಹಚ್ಚೋದಿಲ್ಲ, ಮನೆಯಲ್ಲೇ 2 ತುಪ್ಪದ ದೀಪವನ್ನು ಹಚ್ಚಿ ಕೈ ಮುಗಿತೀನಿ. ಏಕೆಂದರೆ ಅಲ್ಲಿ ತುಂಬ ಜನ ಇರ್ತಾರೆ ಗುರುವಾರ. ಆದ್ದರಿಂದ ನಾನು ಗುರುವಾರದ ದಿವಸ ರಾಯರ ಮಠದಲ್ಲಿ ತುಪ್ಪದ ದೀಪವನ್ನು ಹಚ್ಚೋಲ್ಲ. ಹಾಗೆ ಇವತ್ತಿನ ನೈವೇದ್ಯಕ್ಕೆ ನಾನು ಶಾವಿಗೆ ಪಾಯಸವನ್ನು ಹಾಗೂ 1 ಗ್ಲಾಸ್ ನೀರನ್ನು, ಒಂದು ಸೇಬನ್ನು ಕೂಡ ಇಟ್ಟಿದ್ದೀನಿ. ಹಾಗೆ ಶಾವಿಗೆ ಪಾಯಸಕ್ಕೆ ನಾನು 1 ಚಿಟಿಕೆ ಪಚ್ಚ ಕರ್ಪೂರ ಹಾಗೂ 2 ತುಳಸಿ ದಳವನ್ನು ಕೂಡ ಹಾಕಿದ್ದೆ. ತುಳಸಿ ದಳ ಮತ್ತು ಪಚ್ಚ ಕರ್ಪೂರ ಇಲ್ಲದೇ ಯಾವ ನೈವೇದ್ಯವೂ ಕೂಡ ದೇವರಿಗೆ ಸಮರ್ಪಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಇದರ ಬಗ್ಗೆ ನಾನು ಮುಂದೆ ಕೆಲವು ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಹಾಗೆ ನೀರಿಗೂ ಕೂಡ 2 ತುಳಸಿ ದಳವನ್ನು ಹಾಕಿ ನಾನು ರಾಯರ ಮುಂದೆ ಇಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ವಾ, ಸರಿಯಾದ ರೀತಿಯಲ್ಲಿ ಹೂವು ಏನೂ ಸಿಕ್ಕಿಲ್ಲ, ಆದರೂ ಇರೋದ್ರಲ್ಲೇ ನಾನು ಈ ರೀತಿಯಲ್ಲಿ ಪೂಜಿಸಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಪರಿಮಳ ಗ್ರಂಥವೂ ಕೂಡ ಇದೆ. ಆದರೆ ಈ ಬಾರಿ ಹೂವಿಲ್ಲದೆ ಇರೋ ಕಾರಣ ಸಿಕ್ಕಿದ್ರಲ್ಲೇ ನಾನು ತೃಪ್ತಿಯಿಂದ ಪೂಜೆ ಮಾಡಿದ್ದೀನಿ ಅಂತ ಹೇಳಿದ್ನಲ್ವಾ. ಪರಿಮಳ ಗ್ರಂಥವೂ ಕೂಡ ನಾನು ಪೂಜೆ ಮಾಡಿ ನಂತರ ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೂಜೆಯನ್ನು ಮುಗಿಸ್ಕೊಂಡು ರಾಯರ ಮಠಕ್ಕೆ ಹೊರಟೆ. ಅಲ್ಲಿ ನಾನು ಗುರುವಾರದ ದಿವಸ ಪೂಜೆ ಎಲ್ಲವನ್ನು ಮುಗಿಸಿ ರಾಯರ ಮಠಕ್ಕೆ ಹೋಗೋವರೆಗೂ ಕೂಡ 1 ತೊಟ್ಟು ನೀರನ್ನು ಕೂಡ ಕುಡಿಯೋದಿಲ್ಲ. ರಾಯರ ಮಠದಲ್ಲೇ ನೀರನ್ನು ಕುಡಿದು ಹಾಗೆ ಅಲ್ಲಿ ಸಿಗುವಂತಹ ಪ್ರಸಾದವನ್ನು ತಿಂದು ನಾನು ಉಪವಾಸವನ್ನು ಅಲ್ಲಿ ಮುಗಿಸ್ಕೊಳ್ತೀನಿ ಸ್ನೇಹಿತರೆ. ನೀವು ಕೂಡ ಹೀಗೆ ಮಾಡೋದಾದರೆ ಕಮೆಂಟ್ ಮಾಡಿ. ನೋಡಿ, ರಾಯರ ಪ್ರಸಾದ ಇದು. ಈ ರೀತಿ ನನ್ನ ಗುರುವಾರದ ಪೂಜೆ ಇತ್ತು. ನೀವು ಕೂಡ ಇದೇ ರೀತಿ ಮಾಡಿದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಶುಭ ದಿನ. ರಾಯರು ಒಳ್ಳೇದು ಮಾಡಲಿ.